ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ತುಂಬ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ದೋಸೆನ ರುಬ್ಬಿಟ್ಕೊಂಡಿದ್ದೆ ನೈಟೇ, ತುಂಬ ಚೆನ್ನಾಗಿ ಹುಳಿ ಬಂದಿದೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ ನಿಜವಾಗ್ಲೂ. ಯಾಕಂದರೆ ನಾನು ನಾರ್ಮಲಿ ಮಾಡೋದು ಮಸಾಲೆ ದೋಸೆ ಟೈಪಲ್ಲಿ ಮಾಡ್ತೀನಿ. ಅದಂತೂ ಸಿಕ್ಕಾಪಟ್ಟೆ ಘಮ 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 ಅಂತ ಇರುತ್ತೆ. ಸೊ ಸಿಂಪಲ್ಲಾಗಿ ನಾನು ಮಾಡೋಕ್ಕೋದ್ರೂ ಕೂಡ ಇದೇ ರೀತಿ ಮಾಡೋದು. ಸೊ ಇಲ್ಲಿ ನಾನು ದೋಸೆನ ರೆಡಿ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಇವತ್ತು ನನ್ನ ಮಗನ ಸ್ಕೂಲಲ್ಲಿ FA3 FA4 ಟೆಸ್ಟ್ದು ಏನಿದೆ ಅದು ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಹೇಳಿದ್ರು. ಹಾಗಾಗಿ ನನ್ನ ಮಗನಿಗೆ ತುಂಬ ಫೇವ್ರೇಟ್ ಅಂದರೆ ದೋಸೆ, ಇಡ್ಲಿ, ಪಡ್ಡು ಇಂಥದ್ದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಸೊ ಅವರಿಬ್ರಿಗೂ ಕೂಡ ಟಿಫನೆಲ್ಲ ಹಾಕಿ ಅವರಿಬ್ರು ಸ್ಕೂಲ್ಗೆ ಮತ್ತು ಕೆಲಸಕ್ಕೆ ಇಬ್ಬರನ್ನು ಕಳಿಸಿ ನಾನು ಸ್ವಲ್ಪ ಟಿಫನ್ ಮಾಡ್ಕೊಂಬಿಡೋಣ, ಆಮೇಲೆ ಮೀಟಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಸ್ವಲ್ಪ ಇವತ್ತು ದೋಸೆನ ಸ್ವಲ್ಪ ಲೇಟಾಗಿ ಎದ್ದು ನಾನು ಟಿಫನ್ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ನಾನು ಟಿಫನ್ ಮಾಡೋಷ್ಟರಲ್ಲಿ 10 ಗಂಟೆ ಆಗಿಬಿಡುತ್ತೆ. ಇವತ್ತು ಯಾವುದು ಕ್ಲಾಸ್ಗೆ ಹೋಗುವಂಥದ್ದು ಇರಲಿಲ್ಲ. ಹಾಗಾಗಿ ನಾನಿವತ್ತು ಆ್ಯಕ್ಚುಲಿ ಯಾರಿಗೂ ಇನ್ನೂ ಗೊತ್ತಿಲ್ಲ ಅಂದ್ಕೊಳ್ತೀನಿ, ನಾನು ಮಾರ್ನಿಂಗ್ ಕ್ಲಾಸಿಗೆ ಕೂಡ ಹೋಗ್ತಾಯಿದ್ದೀನಿ, ಟೈಪಿಂಗ್ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ. ಅಂದರೆ ಟೈಪ್ ರೈಟಿಂಗ್ ಮಿಷಿನ್ ಏನಿದೆ, ಸೊ ಆ ಟೈಪ್ ರೈಟಿಂಗ್ ಮಿಷಿನಲ್ಲಿ ಇರುವಂಥ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ. ನಂದು ಜೂನಿಯರ್ ಆಗಿದೆ. ಸೊ ಜೂನಿಯರ್ ಇಂಗ್ಲೀಷ್ ಆಗಿದೆ, ಜೂನಿಯರ್ ಕನ್ನಡ ಆಗಿರಲಿಲ್ಲ. ಜೂನಿಯರ್ ಕನ್ನಡ ಪ್ಲಸ್ ಸೀನಿಯರ್ ಇಂಗ್ಲೀಷ್ ಎರಡೂ ಕೂಡ ಒಂದೇ ಸರಿ ನಾನು ಕ್ಲಾಸ್ಗೆ ಅಟೆಂಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಮಾರ್ನಿಂಗ್ ಹೊತ್ತು ಕೂಡ ನಾನು ಬೇಗನೆ ನಮ್ಮ ಮನೆಯವ್ರ ಜೊತೆ ನಾನು ಕ್ಲಾಸ್ಗೆ ಹೋಗ್ಬಿಡ್ತೀನಿ. ಇನ್ನು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಡುತ್ತೆ. ಇವತ್ತು ಸ್ವಲ್ಪ ನಾನು ಸ್ವಲ್ಪ ನನಗೆ ಕಿವಿ ನೋವು, ಅಂದರೆ ಕಿವಿ ನೋವು ಅನ್ನೋದಕ್ಕಿಂತ ಸ್ವಲ್ಪ ಕಿವಿ ಮಬ್ಬಾಗಿದೆ ಅನ್ನೋ ಥರ ಅನಿಸ್ತಿದೆ. ಇದು 1 ವಾರದಿಂದ ಸಮಸ್ಯೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಾಯಿಲ್ಲ ನನಗಂತೂ. ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಇವತ್ತು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಮನೇಲಿ ಅಂತ ಹೇಳಿಬಿಟ್ಟು ಮನೇಲೇ ಇದ್ದೀನಿ. ಹಾಗಾಗಿ ಇವತ್ತು ಸ್ವಲ್ಪ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದೋಸೆ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ, ಈ ರೀತಿ ಕ್ರಿಸ್ಪಿಯಾಗಿರೋವಂಥದ್ದು. ಸೊ ಟಿಫನ್ ಮಾಡಿಕೊಂಡು ನಾನು ನನ್ನ ಮಗನ ಸ್ಕೂಲ್ಗೆ ಹೋಗಿದ್ದೆ ನಾನು. ಸೊ ಅವನು ಮಾಡಿರುವಂಥ ಪ್ರತಿಯೊಂದು ಟೆಸ್ಟ್ ಪೇಪರ್ನ ಅವ್ರು ನನಗೆ ಕೊಟ್ಟರು. ನಾನು ಪ್ರತಿ ಸಾರಿ ಮೀಟಿಂಗ್ ಹೋದಾಗಲೂ ಕೂಡ ಅವ್ನು ಟೆಸ್ಟ್ ಪೇಪರಲ್ಲಿ ಯಾವ್ದು ಸರಿ ಮಾಡಿದ್ದಾನೆ, ಸರಿ ಮಾಡಿಲ್ವೋ ಎಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾಯಿದ್ದೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಎಲ್ಲನೂ ಕೂಡ ಅವನು ಅಷ್ಟು ನೀಟಾಗಿ ಬರೆದಿದ್ದಾನೆ. ಹಾಗೆ ಅದಕ್ಕೆ ಮಾರ್ಕ್ಸ್ಗಳು, ಸರ್ಕಲ್ಗಳು ಯಾವುದಕ್ಕೆ ಹಾಕಬೇಕು ಅಂತ ಹೇಳೋದನ್ನೆಲ್ಲ ನೀಟಾಗಿ, ಅಂದರೆ ಮನೇಲಿ ಅಷ್ಟೇ ಪ್ರಾಕ್ಟೀಸ್ ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಆದರೂ ಕೂಡ ಸ್ಕೂಲಲ್ಲಿ ತುಂಬ ಅವ್ರಿಗೆ ಎಷ್ಟು ಚೆನ್ನಾಗಿ ಅವರು ಪ್ರಾಕ್ಟೀಸ್ ಮಾಡಿಸ್ತಾರೆ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್, ನಾವು ಮನೇಲಿ ಮಾಡಿಸೋದು ಬರೀ ಒಂದು 10% ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಕೂಡ ಅವರೇ ಮಾಡಿಸ್ತಾರೆ. ತುಂಬ ಚೆನ್ನಾಗಿ ಅವನಿಗೆ ಕೋಚಿಂಗ್ ಕೊಡ್ತಾ ಇದ್ದಾರೆ. ಅದರಲ್ಲೂ ಅವ್ರ ಕ್ಲಾಸ್ ಟೀಚರ್ ಅಂತೂ ತುಂಬ ಕಾಳಜಿ ವಹಿಸಿ ಅವನಿಗೆ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ಇಂಥ ಟೀಚರ್ಗಳು ಸಿಗೋವಂಥದ್ದು ತುಂಬಾ ಎಲ್ಲೋ ರೇರ್ ಇರುತ್ತೆ. ಅಂಥದ್ರಲ್ಲಿ ಅವನಿಗೆ ಸಿಕ್ಕಿರೋವಂಥದ್ದು ಅದೃಷ್ಟ ಅಂತಲೇ ಹೇಳ್ಬೋದು. ನನ್ನ ಮಗನ ಹೆಸರು ಭವಿಕ್ ಅಂತ. ಸೊ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಅವನು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾನೆ. ಬಟ್ ಔಟ್ ತೊಗೊಳ್ಳೋವಂಥದ್ದು ಇನ್ನೂ ಇಲ್ಲ. ಯಾಕಂದರೆ ಇನ್ನೂ ಚಿಕ್ಕ ಹುಡುಗ, ಅದು ಇನ್ನೂ ಈಗ LKG ಬೇರೆ. ಆಮೇಲೆ ನಾವು ಪ್ರೀ ನರ್ಸರಿಲೂ ಕೂಡ ಏನು ಅವನಿಗೆ ಯಾವುದೇ ರೀತಿ ಕೋಚಿಂಗ್ನ ನಾವು ಮನೇಲೂ ಕೂಡ ಕೊಟ್ಟಿರಲಿಲ್ಲ ನಾನು. ಅವನಿಗೇನಿದ್ರು ಮನೇಲಿ ಚೆನ್ನಾಗಿ ಆಟ ಆಡಿಸ್ತದೆ. ಯಾಕಂದರೆ ಮಕ್ಕಳು ಹುಟ್ಟಿದಾಗಿಂದ ಒಂದು 4 ವರ್ಷ ಗಂಟ ಏನು ಎಂಜಾಯ್ ಮಾಡ್ತಾವೋ ಸೊ ಅದನ್ನು ಮಾತ್ರ ಮಾಡ್ಬೋದು. ಆಮೇಲೆ ಇದ್ದಿದ್ದೇ ಅವ್ರಿಗೆ ಇನ್ನು ಮತ್ತೆ ಅವ್ರ ಎಜುಕೇಷನ್ ಇಷ್ಟು ಬಿಟ್ಟರೆ ಪಾಪ ಅವ್ರಿಗೆ ಏನಂದ್ರೆ ಏನೂ ಗೊತ್ತಿರೋದಿಲ್ಲ. ಯಾಕಂದರೆ ಸ್ಕೂಲ್ ಮುಗಿಸ್ಕೊಳ್ತಾ ಇದ್ದಂಗೆ ಅವರು ಟ್ಯೂಷನ್ಗೆ ಹೋಗಬೇಕು. ಅಲ್ಲಿಂದ ಬಂದು ಊಟ ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿ ಹೋಮ್ವರ್ಕೆಲ್ಲ ಮುಗಿಸ್ಕೊಂಡು ಮಲಗೋ ಅಷ್ಟರಲ್ಲಿ ಆ ದಿನ ಮುಗ್ದೋಗ್ಬಿಡುತ್ತೆ. ಇದೇ ರೀತಿ ಎವ್ರಿ ಡೇ ಸೊ ಮಕ್ಕಳಿಗೆ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಅವ್ರಿಗೆ ಫ್ರೀಡಮ್ ಆಗಿರಬೇಕು ಅಂದರೆ ಆದಷ್ಟು LKG ಸೇರಿಸೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಟೈಮ್ ಕೋಚಿಂಗ್ ಅಂತ ಇದ್ದು, ಅಂದರೆ ಒಂದು ದಿವಸಕ್ಕೆ 1 ಅವರ್ ಕೋಚಿಂಗ್ ಇದ್ದರೆ ಸಾಕಾಗುತ್ತೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ ಟೈಮೆಲ್ಲ ಮಕ್ಕಳನ್ನ ಆದಷ್ಟು ಫ್ರೀಡಮ್ ಆಗಿ ಆಟ ಆಡೋದಕ್ಕೆ ಬಿಟ್ಬಿಟ್ರೆ ಸೊ ಆಮೇಲೆ ಮುಂದೆ ಅವಕ್ಕೆ ಎಜುಕೇಷನ್ ಮಾಡೋದು ಇದ್ದೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಅವನ್ನ ಆದಷ್ಟು ನಾನು ಪ್ರೀ ನರ್ಸರಿಲಿ ಅವ್ನಿಗೇನು ಅಂತ ಏನು ಕೋಚಿಂಗ್ ಏನು ಜಾಸ್ತಿ ಏನು ಕೊಟ್ಟಿರಲಿಲ್ಲ, ಚೆನ್ನಾಗಿ ಆಡಲಿ ಅಂತ ಬಿಟ್ಬಿಟ್ಟಿದ್ದೆ. ನನ್ನ ಮಗ ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ತಾನೆ, ಆದರೆ ಕನ್ನಡ ಅವನಿಗಿನ್ನೂ ಅಷ್ಟು ಬರ್ತಾಯಿಲ್ಲ.
ಲ್ಯಾಂಗ್ವೇಜ್ ಕನ್ನಡ ಆಗಿದ್ರೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಮಕ್ಕಳಿಗೆ ಇದೇ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು ಅವರ ಟೀಚರ್ಗೂ ಕೂಡ ಹೇಳಿದೆ, ಮ್ಯಾಮ್ ಸ್ವಲ್ಪ ಕನ್ನಡದ ಕಡೆನೂ ಗಮನ ಕೊಡಿ. ಅವನಿಗೆ ಇಂಗ್ಲೀಷು ಹಿಂದಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾನೆ, ಆದರೆ ಕನ್ನಡದ ಬಗ್ಗೆ ಸ್ವಲ್ಪ ಗಮನ ಇಲ್ಲ, ಹಾಗಾಗಿ ಕನ್ನಡದ ಕಡೆನೂ ಗಮನ ಕೊಡಿ ಅಂತ ಹೇಳಿದೆ. ಅವರು ಕೂಡ ಇನ್ನು ಮುಂದಕ್ಕಿಲ್ಲ ಮ್ಯಾಮ್, ಇನ್ನು ಕನ್ನಡನೂ ಕೂಡ ಗಮನ ಕೊಡ್ತೀವಿ ನಾವು ಅಂತಲೂ ಕೂಡ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ನನ್ನ ಮಗ ಅಂತೂ ಪ್ರತಿಯೊಂದಕ್ಕೂ ಕೂಡ ನಾನು ಏನಾದರೂ ಹೇಳ್ಕೊಡೋಕೆ ಹೋದರೆ, ಇಲ್ಲ ನನಗೆ ಗೊತ್ತಿದೆ, ನಂಗೆ ಗೊತ್ತು ಅಂತ ಈ ರೀತಿ ಅವನ ಒಂದು ತುಂಬ ಎಷ್ಟು ಚೆನ್ನಾಗಿರುತ್ತೆ ಅವ್ನ ಮಾತುಗಳು ಕೇಳೋಕ್ಕೆ, ಅಂದರೆ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾನೆ ಅಂದರೆ, ನನಗೆಲ್ಲ ಗೊತ್ತು, ನನಗೆ ಮ್ಯಾಮು ಹೇಳ್ಕೊತ್ತು ಅಂತ ಅಷ್ಟು ಮುಗ್ಧತೆ ಇರುವಂಥ ವಾಯ್ಸು. ಆಮೇಲೆ ತೊದಲು ಮಾತುಗಳಲ್ವ, ಕೇಳೋದಕ್ಕೆ ಚೆನ್ನಾಗಿರುತ್ತೆ. ನಾನೇನು ಹೇಳೋದಕ್ಕೆ ಹೋಗಲ್ಲ, ಏನಾದರೂ ತಪ್ಪು ಮಾಡಿದ್ರಂತೂ ಹಾಗೆ ಪಟ್ಟ 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 ಅಂತ ಹೊಡೆದಾಕ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಇಷ್ಟು ವರ್ಷದ ಮೇಲೆ ಆಗಿರೋ ಮಗು ಅನ್ನೋದೊಂದು ಕಾಳಜಿನೂ ಕೂಡ ಇದೆ. ಹಾಗೆ ಮಕ್ಕಳು ಕೂಡ ಯಾವುದೇ ರೀತಿ ತಪ್ಪು ಮಾಡದೇ ಇರೋ ಹಾಗೆ ಬರೀಲಿ ಅನ್ನೋ ಒಂದು ಪ್ರೀತಿ ವಿಶ್ವಾಸನೂ ಕೂಡ ಇದೆ. ಹಾಗಾಗಿ ನನ್ನ ಮಗ ಸ್ವಲ್ಪ ಆದಷ್ಟು ಎಲ್ಲೆಲ್ಲಿ ತಪ್ಪು ಮಾಡಿರ್ತಾನೆ ಆ ಮಿಸ್ಟೇಕ್ಗಳನ್ನೆಲ್ಲ ಮತ್ತೆ ಅದನ್ನು ಎರೇಸ್ ಮಾಡಿ ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ಇದೇ ರೀತಿ ಅವರ ಟೀಚರು ಕೂಡ ಎರೇಸ್ ಮಾಡಿ ಟೀಚರ್ಸ್ಗಳು ಕೂಡ ಕೋಚ್ ಮಾಡ್ತಾರಂತೆ. ನನಗೆ ಅವರು ಮೀಟಿಂಗ್ಗಳಿಗೆ ಹೋದಾಗ ಪ್ರತಿ ಸಾರಿ ಹೇಳೋರು, ಮ್ಯಾಮ್ ನಿಮ್ಮ ಮಗ ತುಂಬ ಗುಡ್ ಸ್ಟೂಡೆಂಟ್ ಅಂತಲೇ ಹೇಳ್ಬೋದು, ಆದರೆ ಅವನು ಮಾಡೋ ಒಂದೇ ಒಂದು ತಪ್ಪು ಏನಂದರೆ ತುಂಬ ಹ್ಯಾಂಡ್ ರೈಟಿಂಗ್ ತುಂಬ ಚಿಕ್ಕದಾಗಿ ಬರೀತಾನೆ. ಸೊ ಒಂದನ್ನು ಸ್ವಲ್ಪ ನೀವು ನೀಟಾಗಿ ಅದನ್ನು ಅವನಿಗೆ ಪ್ರಾಕ್ಟೀಸ್ ಮಾಡಿಸಿ, ಅದನ್ನು ಒಂದು ಸ್ವಲ್ಪ ಅವನು ದೊಡ್ಡದಾಗಿ ಬರೆಯೋ ರೀತಿ ಒಂದು ಸ್ವಲ್ಪ ಅವನ್ನ ಅಬ್ಸರ್ವ್ ಮಾಡಿ ಬರೆಸಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಮಕ್ಕಳು ನಾವು ಹೇಳೋ ಮಾತನ್ನ ಕೇಳ್ತಾರೆ ಹೇಳಿ. ತಾಯಂದಿರು ಎಷ್ಟೇ ಹೇಳಿಕೊಟ್ರು ಕೂಡ ಸ್ಕೂಲ್ಗಳಲ್ಲಿ ಟ್ಯೂಷನ್ಗಳಲ್ಲಿ ಹೇಳ್ಕೊಡೋ ಅಷ್ಟು ಭಯ ಪ್ರೀತಿ ಇರೋವಂಥದ್ದು ಮನೆಗಳಲ್ಲಿ ಆಗೋಲ್ಲ. ಯಾಕಂದರೆ ನಾನು ಎಷ್ಟೇ ಹೇಳಿಕೊಟ್ರು ಕೂಡ ಅವನು ಫಸ್ಟ್ ಮಾಡೋ ಕೆಲಸ ಏನಂದರೆ, ಹ್ಞೂ ಅಮ್ಮ ಕಲ್ತ್ಕೊತೀನಿ ಅಂತ ಹೇಳ್ತಾನೆ, ಮತ್ತೆ ಅದೇ ಕೆಲಸ ಮಾಡ್ತಾನೆ. ಹಾಗಾಗಿ ಅವರ ಮ್ಯಾಮ್ಗೆ ಹೇಳಿಬಿಟ್ಟೆ, ಮ್ಯಾಮ್ ನೀವೇ ನೋಡ್ಕೊಳ್ಳಿ, ನನ್ನಿಂದ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ, ಇವನು ಮಾಡೋ ಒಂದಷ್ಟು ಕಪಿಚೇಷ್ಟೆಗಳನ್ನೆಲ್ಲ ಕಂಪ್ಲೇಂಟ್ ಮಾಡೋದಕ್ಕೆ ಅವರು ತುಂಬ ಖುಷಿಪಟ್ಟರು. ಹಾಗೆ ಆಯಿತು ಮೇಡಮ್, ನಾನು ಅವನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ಇದು ನನ್ನ ಮಗ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು ಪೊಂಗಲ್ ಹಬ್ಬಕ್ಕೆ ಅಂದ್ಬಿಟ್ಟು ಅವರು ಒಂದಷ್ಟು ಡ್ರಾಯಿಂಗ್ ಮಾಡಬೇಕು ಅಂತ ಹೇಳಿದ್ರು. ಅದ್ರದ್ದು ಚೆನ್ನಾಗಿ ಅವನು ಡ್ರಾಯಿಂಗ್ ಮಾಡಿದ್ದಾನೆ. ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಮಿಸ್ಟೇಕ್ಗಳಿದೆ ಅಷ್ಟು, ಡ್ರಾಯಿಂಗ್ ನೀಟಾಗಿಲ್ಲ. ಅದು ಬಿಟ್ಟರೆ ಅವರು ಆದರೂ ಕೂಡ A+ ಹಾಕಿದ್ದಾರೆ. ಖುಷಿ ಆಯಿತು ಅವ್ರಿಗೂ ಕೂಡ, ಚೆನ್ನಾಗಿ ಮಾಡಿದ್ದಾನೆ ಅಂತ ತುಂಬ ಖುಷಿಪಟ್ಟು A+ ಹಾಕಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಫ್ರೆಂಡ್ಸ್, ನಿಜವಾಗ್ಲೂ. ನೆಕ್ಸ್ಟು ಇದಾದಮೇಲೆ ಪೇಜಸ್ಸು ಇಲ್ಲಿ ಅವನಿಗೆ ಪ್ರತಿಯೊಂದೂ ಕೂಡ ಹೇಳಿದ್ದಾರೆ. ಡ್ರಾಯಿಂಗು ಅದರಲ್ಲಿ ಯಾವ್ಯಾವ ರೀತಿ ಬರೀಬೇಕು ಅಂತ. ನನ್ನ ಮಗನ ಹ್ಯಾಂಡ್ ರೈಟಿಂಗ್ ನೋಡಿ, ಸೊ ಈ ಹ್ಯಾಂಡ್ ರೈಟಿಂಗು ನಮ್ಮ ಮನೆಯವ್ರ ಹ್ಯಾಂಡ್ ರೈಟಿಂಗು ಸೇಮ್ ಎರಡೂ ಒಂದೇ ಇದೆ. ಹೀಗೆ ನಮ್ಮ ಮನೆಯವ್ರು ಬರೆಯೋದು. ಸೊ ಎಷ್ಟೋ ಸಾರಿ ನನ್ನ ಮಗನದು ಹೋಮ್ವರ್ಕ್ಗಳನ್ನ ನಮ್ಮ ಮನೆಯವರೇ ಬರ್ಕೊಟ್ಟಿದ್ದಾರೆ. ಅದು ಮ್ಯಾಮ್ಗೂ ಕೂಡ ಹೇಳಿದ್ದೀನಿ, ಮ್ಯಾಮ್ ಈ ಥರ ಎಲ್ಲ ಮಾಡ್ತಾರೆ ಅಂತ. ಸೊ ನೋಡಿ ಎಲ್ಲದರಲ್ಲೂ A+ ತಗೊಂಡಿದ್ದಾನೆ. ಎಲ್ಲೋ ರೇರು A ತೊಗೊಂಡಿದ್ದಾನೆ. ಸೊ ಅವನಿಗೆ ಏನೂ ಕೋಚಿಂಗ್ ಕೊಡದೆ ಅವನ್ನ ಮನೇಲಿ ಇಟ್ಕೊಂಡು ಏನೂ ಟ್ರೈ ಮಾಡದೆ ಆಮೇಲೆ ಅವ್ನು ಸ್ಕೂಲ್ಗೆ ಹೋದ್ಮೇಲೆ ಜಸ್ಟ್ ಒಂದು 6 ತಿಂಗಳಲ್ಲಿ ಇಷ್ಟು ಡೆವಲಪ್ ಆಗಿದ್ದಾನೆ ಅಂದರೆ, ಸೊ ಇದಕ್ಕೆಲ್ಲ ನಿಜವಾಗ್ಲೂ ನಾವು ತುಂಬ ಖುಷಿ ಪಡೋ ವಿಷಯ ಏನಂದರೆ ಅವರ ಟೀಚರ್ಗಳು ಕೊಟ್ಟಿರೋ ಅಂಥ ಅವ್ರಿಗೆ ಎಷ್ಟು ಚೆನ್ನಾಗಿ ಕೋಚ್ ಮಾಡಿದ್ದಾರೆ ಅಂದರೆ, ಅಷ್ಟು ಚೆನ್ನಾಗಿ ಅವನ್ನ ಡೆವಲಪ್ ಮಾಡಿದ್ದಾರೆ ಅಂದರೆ. ಸೊ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರ ಮ್ಯಾಮ್ಗೆ. ಅದರಲ್ಲೂ ಅವ್ರ ಮ್ಯಾಮ್ ಹೆಸರು ನಂದಿನಿ ಅಂತ. ಸೊ ತುಂಬ ಫೇವ್ರೆಟ್ ಕೂಡ ನನ್ನ ಮಗನಿಗೂ ಕೂಡ. ಖುಷಿ ಪಡ್ತಾನೆ ಅವನು. ಮ್ಯಾಮ್ ಏನಾದರೂ ನೀನೇನು ತಪ್ಪು ಮಾಡಿದ್ರೆ ಮ್ಯಾಮ್ಗೆ ಹೇಳ್ತೀನಿ ಅಂದರೆ ಅವ್ನು ಭಯ ಬೀಳ್ತಾನೆ ಅಷ್ಟೇ. ಹಾಗಾಗಿ ಆ ಭಯಕ್ಕೇ ಒಂದಷ್ಟು ನಾನು ಅವನ್ನ ಪ್ಲಸ್ ಪಾಯಿಂಟಾಗಿ ಇಟ್ಕೊಂಡು ಅವನ ಕೈಲಿ ಹೋಮ್ವರ್ಕ್ ಬರೆಸೋದು. ತೀರಾ ಅಮ್ಮ ನನ್ನ ಹತ್ರ 2-3 ಬುಕ್ ಇದೆ, ಅದನ್ನೆಲ್ಲ ಹೋಮ್ವರ್ಕ್ ಬರೆಯೋಕ್ಕಾಗಲ್ಲ ಅಂದಾಗ ಅವ್ರ ಅಪ್ಪನ ಹತ್ರ ಬರ್ಸ್ಕೊಳ್ತಾನೆ. ಯಾಕಂದರೆ ಇಬ್ಬರದು ಒಂದೇ ಹ್ಯಾಂಡ್ ರೈಟಿಂಗ್ ಇರೋದ್ರಿಂದ ಆಗುತ್ತೆ ಅಂತ. ಬಟ್ ಆದರೂ ಕೂಡ ಆ ಥರ ಬರೆಸ್ಬಾರ್ದು, ಅದು ತಪ್ಪು. ಆದ್ರೂ ಕೆಲವೊಂದು ಸಾರಿ ಮಕ್ಕಳುಗಳು ಕೈ ನೋವು ಅಂತೆಲ್ಲ ಹೇಳಿದಾಗ ಕೆಲವೊಂದು ಸಮಯದಲ್ಲಿ ಬರೆಯುವಂಥ ಚಾನ್ಸಸ್ಗಳು ಎಲ್ಲ ತಂದೆ ತಾಯಿದಿರು ಮಾಡಿರ್ತಾರೆ. ಹಾಗಾಗಿ ನಾವು ಮಾಡಿದ್ದೀವಿ. ಬಟ್ ಎಲ್ಲ ಟೈಮಲ್ಲೂ ಆ ರೀತಿ ಮಾಡಬೇಡಿ. ಯಾಕಂದರೆ ಮಕ್ಕಳು ಕೂಡ ಕಲಿಯೋದಕ್ಕೋಸ್ಕರ ಅಂತಲೇ ಅವರು ಹೋಮ್ವರ್ಕ್ಗಳನ್ನ ಕೊಡೋದು. ಅದು ನಾವು ಬರೆದು ಕೊಟ್ಬಿಟ್ರೆ ನಾವು ಕಲ್ತಂಗೆ ಆಗುತ್ತೆ ವಿನಃ ಮಕ್ಕಳಿಗೆ ಅದು ಯಾವುದೇ ರೀತಿಯಾದಂತಹ ಕಲಿಯೋ ಥರ ಆಗೋದಿಲ್ಲ. ಹಾಗಾಗಿ ಏನಾದರೂ ಮಾಡಿ ಅವ್ರನ್ನ ಮಕ್ಕಳನ್ನ ನೈಸ್ ಮಾಡಿ ಮೈಂಡ್ ಡೈವರ್ಟ್ ಮಾಡಿ ಅವ್ರ ಕೈಲಿ ಹೋಮ್ವರ್ಕ್ ಬರೆಯೋ ರೀತಿ ನಾವು ಮಾಡಬೇಕಾಗಿರೋ ಅಂಥದ್ದು. ಹಾಗಾಗಿ ನಾನು ಆದಷ್ಟು ನನ್ನ ಮಗನಿಗೆ ಸ್ವಲ್ಪ ನಾರ್ಮಲಿ ಹೇಳ್ತೀನಿ, ಅದನ್ನು ಕೇಳದೇ ಇದ್ದಾಗ ಹೊಡೆದಾದರೂ ಕೂಡ ಅವ್ನ ಕೈಲಿ ಹೋಮ್ವರ್ಕ್ ಬರೆಸ್ತೀನಿ. ಸೊ ಕೆಲವೊಂದು ಸರಿ ಅದಕ್ಕೂ ಬಗ್ಗೋದಿಲ್ಲ. ಆಗ ಅವನಿಗೆ ಆದಷ್ಟು ಸಮಾಧಾನ ಮಾಡಿ ಆದಷ್ಟು
ನೈಸ್ ಮಾಡಿ ಏನಾದರೂ ತಿಂಡಿಗಳನ್ನ ಕೊಟ್ಟು ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ಪ್ರತಿಯೊಂದೂ ಕೂಡ ತುಂಬ ಚೆನ್ನಾಗಿ ಕಲ್ತಿದ್ದಾನೆ, ತುಂಬ ಚೆನ್ನಾಗಿ ಬರೆದಿದ್ದಾನೆ ಕೂಡ. ನಾನು ಯಾರೋ ನನ್ನ ಪಕ್ಕದಲ್ಲಿ ಒಬ್ಬರು ಕೇಳಿದ್ರು ಅವರು, ಮ್ಯಾಮ್ ಇದು ನೀವೇ ಬರಿತೀರಾ ಇಲ್ಲ ಮಕ್ಕಳು ಬರೀತಾರಾ ಇಲ್ಲ ನೀವೇನಾದರೂ ಹೇಳ್ಕೊಡ್ತೀರಾ ಅಂತ ಕೂಡ ಕೇಳಿದ್ರು. ಬಟ್ ಆ್ಯಕ್ಚುಲಿ ಆ ಥರ ಎಲ್ಲ ಯಾರೂ ಏನೂ ಮಾಡೋದಿಲ್ಲ, ಬೇರೆ ಎಲ್ಲೋ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಬಟ್ ಈ ಒಂದು ಸ್ಕೂಲ್ನಲ್ಲಿ ಮಾತ್ರ ಮಕ್ಕಳಿಗೆ ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಆ ಮಕ್ಕಳು ಏನಾದ್ರು ಬರ್ದಿರೋದಲ್ಲಿ ರಾಂಗ್ ಇತ್ತು ಅಂತ ಅವ್ರಿಗೇನಾದರೂ ಅನಿಸಿದ್ರೆ ಮತ್ತೆ ಅದನ್ನು ಎರೇಸ್ ಮಾಡಿಸಿ ಅವ್ರ ಕೈಲಿಂದಾನೇ ಅದನ್ನು ಯಾವ ರೀತಿ ಹೇಳಿಸಿ ಬರೆಸ್ಬೇಕು ಅನ್ನೋ ಒಂದು ನಾಲೆಡ್ಜ್ ಕೂಡ ಟೀಚರ್ಸ್ಗಳಿರುತ್ತೆ. ಸೊ ಅದನ್ನು ಕೂಡ ಈ ಟೀಚರ್ಸ್ಗಳು ಮಾಡಿದ್ದಾರೆ. ಹಾಗಾಗಿ ಆ ಮಕ್ಕಳುಗಳಿಗೆ ಆದಷ್ಟು ಯಾವ ರೀತಿ ಬರೀಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಅವರೊಂದಷ್ಟು ಕೋಚ್ ಮಾಡಿರ್ತಾರೆ. ಅದನ್ನು ಮತ್ತೆ ನಮಗೂ ಹೇಳಿರ್ತಾರೆ. ನಮಗೂ ಕೂಡ ಅದು ನಮಗೆ ಪೋಷನ್ ಪೇಪರ್ ಅಂತ ಕೊಡ್ತಾರೆ. ಸೊ ಅದನ್ನು ಕೂಡ ಒಂದು ವಾರದ ಮುಂಚಿತವಾಗಿ ಕೊಟ್ಟಿರ್ತಾರೆ. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡುವಂಥದ್ದು ಇರುತ್ತೆ. ನನ್ನ ಮಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಪ್ರಾಕ್ಟೀಸ್ ಮಾಡಿರ್ತಾನೆ. ಆದರೆ ಅವನಿಗೆ ಸ್ವಲ್ಪ ಕನ್ನಡ ಮತ್ತು ಮ್ಯಾಥ್ಸು, ಸೊ ಇವೆರಡಿಗೂ ಸ್ವಲ್ಪ ಹಿಂದೆ ಇದ್ದಾನೆ ಅಂತ ನನಗನ್ನಿಸ್ತು ಪರ್ಟಿಕ್ಯುಲರಾಗಿ. ಬಟ್ ಮ್ಯಾಮ್ ಹೇಳಿದ್ರು, ಇಲ್ಲ ಮ್ಯಾಮ್ ಅವರು ಹೀಗೆ ಸ್ಟಾರ್ಟಿಂಗ್ ಅಲ್ವಾ, ಸೊ ಆಮೇಲೆ ತುಂಬ ಚೆನ್ನಾಗಿ ಕಲ್ತ್ಕೊತಾನೆ, ಬಟ್ ಬ್ರಿಲಿಯಂಟ್ ಸ್ಟೂಡೆಂಟು, ಆದರೆ ತುಂಬ ಸೈಲೆಂಟ್ ಇದ್ದಾನೆ ಅಂತ ಹೇಳಿದ್ರು. ನಾನು ಹೇಳಿದೆ, ಮ್ಯಾಮ್ ಸೈಲೆಂಟ್ ಇವಾಗಿರ್ತಾನೆ, ಆಮೇಲೆಲ್ಲ ವೈಲೆಂಟ್ ಆಗ್ತಾನೆ ಬಿಡಿ ಅಂತ ಹೇಳಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೆಕೆಂಡ್ ಇದರಲ್ಲಿ ಅವನು ಯಾವುದೇ ರೀತಿ ಅವನು ಬರದೇ ಇಲ್ಲ. ಸೊ ಹಾಗಾಗಿ ಈ ಒಂದು ಪೇಪರಲ್ಲಿ ಅವನು ಹಾಗೆ ಪೆಂಡಿಂಗ್ ಇಟ್ಬಿಟ್ಟಿದ್ದಾನೆ. ನಂಗೆ ಅದು ಸ್ವಲ್ಪ ಬೇಜಾರಾಯಿತು. ಯಾಕಪ್ಪ ಅಂದರೆ ನನಗೆ ಗೊತ್ತಿಲ್ಲ ಅಮ್ಮ ಅಂತ ಅಂದ. ಅದೊಂದನ್ನು ಮಾತ್ರ ಅವ್ನು ಪ್ರಾಕ್ಟೀಸ್ ಮಾಡಿರಲಿಲ್ಲ, ಮನೇಲೂ ಕೂಡ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಅಲ್ಲೂ ಕೂಡ ಹಾಗೆ ಮಾಡ್ಕೊಂಬಿಟ್ಟ ಎಡವಟ್ಟು. ಫೈನಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸರಿ ಮತ್ತೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಅದನ್ನೆಲ್ಲ ಅಂತ ತಿಳ್ಕೊಂಡೆ. ಇವಾಗ ಕನ್ನಡದಲ್ಲಿ ಅವನು ಅಂತ ಏನು ನೀಟಾಗಿ ಹ್ಯಾಂಡ್ ರೈಟಿಂಗ್ ನನ್ನ ಮಗನಿಗೆ ಇನ್ನೂ ಬರೋದಿಲ್ಲ. ಬಟ್ ಆದರೂ ಪರವಾಗಿಲ್ಲ, ಬೆಟರ್. ಏನೂ ಓದಿಲ್ಲದೆ ಏನೂ ಕಲಿಯದೆ ಡೈರೆಕ್ಟಾಗಿ LKG ಹೋಗಿರೋ ಮಗುನ ಒಂದು 6 ತಿಂಗಳಲ್ಲಿ ಅವರು ಇಷ್ಟು ಚೆನ್ನಾಗಿ ಕೋಚ್ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಮುಂದೆ ಎಷ್ಟು ಚೆನ್ನಾಗಿ ನನ್ನ ಮಗ ಎಷ್ಟು ಚೆನ್ನಾಗಿ ಅವನು ಓದ್ತಾನೆ ಬರೀತಾನೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಮನೆಗೆ ಬಂದರೆ ಸಾಕು, ಯಾವಾಗಲೂ ರೈಮ್ಸ್ಗಳನ್ನ ಹೇಳ್ತಾ ಇರ್ತಾನೆ. ಒಂದು ಸರಿ ರೈಮ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವನು ತೊದಲು ಮಾತಲ್ಲಿ ಪದೇ ಕೇಳ್ತಾನೇ ಇರಬೇಕು. ಅದರಲ್ಲೂ ತುಂಬ ನಗು ಬರುತ್ತೆ, ಆ ರೀತಿ ಮಾಡ್ತಾನೆ. ಆದಷ್ಟು ಜಾಸ್ತಿ ಅವನಿಗೆ ಆ್ಯಕ್ಟಿವ್ ಆಗಿರೋ ಹಾಗೆ ಎಲ್ಲ ರೀತಿ ಎಲ್ಲ ವಿದ್ಯೆನೂ ಅವನಿಗೆ ಕಲ್ತಿರಬೇಕು ಅನ್ನೋದಕ್ಕೋಸ್ಕರ ಆದಷ್ಟು ನಾನು ಜಾಸ್ತಿ ಅವನ್ನ ಆ್ಯಕ್ಟಿವ್ ಆಗಿರೋದಕ್ಕೆ ಬಿಡ್ತೀನಿ. ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಗಳನ್ನೂ ಕೂಡ ಪ್ರತಿ ಸಾರಿ ನನ್ನ ಮಗನ ವಿಷಯದಲ್ಲಿ ರೀಲ್ಸ್ಗಳನ್ನ ಹಾಕ್ತಾಯಿರ್ತೀನಿ, ಡ್ಯಾನ್ಸ್ಗಳನ್ನ ಹೇಳ್ಕೊಡ್ತಾ ಇರ್ತೀನಿ, ಮಾತುಗಳನ್ನ ಹೇಳ್ಕೊಡ್ತಾ ಇರ್ತೀನಿ. ಈ ರೀತಿ ಎಲ್ಲ ಮಾಡ್ತೀನಿ. ಜಸ್ಟ್ ಡ್ರಾಯಿಂಗಿಗೂ ಕೂಡ ಅವನು ತುಂಬ ಖುಷಿಪಟ್ಟು ಮಾಡ್ತಾ ಇರ್ತಾನೆ. ಅದರಲ್ಲೂ ಈ ರೀತಿ ಒಂದು ಕ್ರಿಸ್ಮಸ್ ಟ್ರೀ ಏನಿದೆ, ಸೊ ಈ ಕ್ರಿಸ್ಮಸ್ ಟ್ರೀಗೆ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಅದೇ ರೀತಿ ನೀಟಾಗಿ ತೊಗೊಂಡು ಬಂದು ಮ್ಯಾಚ್ ಮಾಡಿ ಅದಕ್ಕೆಲ್ಲ ಪೆನ್ಸಿಲ್ ಡ್ರಾಯಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಅದಕ್ಕೂ ಕೂಡ ಅವರು A+ ಹಾಕಿದ್ದಾರೆ. ತುಂಬಾ ಖುಷಿ ಆಯಿತು ನನ್ನ ಮಗ ಇಷ್ಟು ಚೆನ್ನಾಗಿ ಅವನು ಬರೆದಿರೋ ಅಂಥದ್ದು. ಅದನ್ನು ಎಷ್ಟು ಅಭ್ಯಾಸ ಮಾಡಿಸಿದ್ದಾರೆ ಅಂದರೆ, ಸೊ ಅವ್ರಿಗೂ ಕೂಡ ಟೀಚರ್ಸ್ಗಳಿಗೂ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ 6 ತಿಂಗಳು ಇಷ್ಟು ಅವನು ಆಗಿದ್ದಾನೆ ಅಂದರೆ. ಸ್ಟಾರ್ಟಿಂಗ್ದು ನೀವು ನನ್ನ ಮಗನ ಪ್ರೋಗ್ರೆಸ್ ಕಾರ್ಡ್ಗಳು ನೋಡೋದಕ್ಕೂ ಈಗಿರೋ ಪ್ರೋಗ್ರೆಸ್ ಕಾರ್ಡು, ಈ ಒಂದು ಪ್ರೋಗ್ರೆಸ್ ಕಾರ್ಡ್ ನೋಡೋದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಟೋಟಲಿ ಅವನು ಯಾವುದೇ ಒಂದು ಫುಲ್ ಔಟ್ ಆಫ್ ತೆಗೆದೇ ಇದ್ದರೂ ಕೂಡ ಒಂದು 2-3 ಮಾರ್ಕ್ಸ್ಗಳಲ್ಲಿ ಹಿಂದೆ ಮುಂದೆ ಆಗಿರುತ್ತೆ ಅಷ್ಟೇ. ಅಷ್ಟನ್ನ ಚೆನ್ನಾಗಿ ತೆಗ್ದಿದ್ದಾನೆ. ಅದರಲ್ಲೂ ಇವಾಗಂತೂ ತುಂಬ ಡೆವಲಪ್ ಆಗಿದ್ದಾನೆ ಎಲ್ಲ ರೀತಿ. ಪ್ರತಿ ಸಾರಿ ಅವನು ಮನೇಲಿ ಏನಾದರೂ ಒಂದು ನಮ್ಮ ಗೋಡೆ ಮೇಲೆ ಬರಿತಾನೇ ಇರ್ತಾನೆ. ಆ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾಂದ್ರೆ ಮ್ಯಾಮ್ ಹೊಡಿತಾರೆಮ್ಮ, ಬೈತಾರೆಮ್ಮ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿ ಬರೆಯೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಯಾವ ತಾಯಿದಿರಿಗೆ ಆದ್ರೂ ಅವ್ರ ಮಕ್ಳುಗಳು ಈ ರೀತಿ ತುಂಬ ಡೆವಲಪ್ ಆಗ್ತಿದ್ದಾರೆ ಅಂದರೆ ಯಾರಿಗೆ ತಾನೇ ಖುಷಿ ಆಗೋಲ್ಲ ಹೇಳಿ. ಸೊ ನನಗಂತೂ ತುಂಬಾ ಖುಷಿಯಾಗುತ್ತೆ. ಅಷ್ಟೇ ಪ್ರೀತಿ ತೋರಿಸ್ತೀನಿ, ಅಷ್ಟೇ ಅವನ ಮೇಲೆ ಕೋಪ ತೋರಿಸ್ತೀನಿ, ಅಷ್ಟೇ ಅವ್ನಿಗೆ ಹೊಡಿತೀನಿ. ಯಾಕಂದರೆ ಎಲ್ಲರೂ ಮಾಡಿರುವಂಥದ್ದನ್ನು ನಾನು ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶ ಅಷ್ಟೇ. ಇದು ನನ್ನ ಮಗನ ಪ್ರೋಗ್ರೆಸ್ ಕಾರ್ಡು. ಸೊ ತುಂಬ ಡೆವಲಪ್ ಆಗಿದ್ದಾನೆ ಸ್ಟಾರ್ಟಿಂಗಲ್ಲಿರೋದಕ್ಕೂ ಇವಾಗಲಂತೂ. ಸೊ ಟೀಚರ್ಸ್ ಅಂತೂ ವೆರಿ ಗುಡ್, ಫಸ್ಟು ಗುಡ್ ಅಂತ ಹಾಕಿದ್ರು, ಈಗ ವೆರಿ ಗುಡ್ ಅಂತ ಹಾಕಿದ್ರು. ತುಂಬ ಖುಷಿ ಆಯಿತು. ಮೀಟಿಂಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಆ್ಯಕ್ಚುಲಿ ಇವಾಗ ನಾನು ನಿಮಗೆ ಹೇಳಬೇಕು, ನನಗೆ ಒಂದು ವಾರದಿಂದ ಕಿವಿ ಇನ್ಫೆಕ್ಷನ್ ಇರೋದ್ರಿಂದ ಸಿಕ್ಕಾಪಟ್ಟೆ
ಕೋಲ್ಡ್ ಆಗಿತ್ತು. ಸೊ ಅದಾದಮೇಲೆ ಕಿವಿ ಫುಲ್ ಕ್ಲೋಸ್ ಆದಂಗಿತ್ತು. ಏನೆಲ್ಲ ಪ್ರಯತ್ನಗಳು ಮಾಡಿದ್ದೀನಿ, ಆದರೂ ಕೂಡ ಏನೂ ವರ್ಕ್ ಆಗ್ತಾಯಿಲ್ಲ ಫ್ರೆಂಡ್ಸ್. ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಯಾಕಂದರೆ ಆದಷ್ಟು ಯಾವಾಗಲೂ ನಾನು ಇಯರ್ಫೋನ್ ಹಾಕ್ಕೊಳ್ತಾ ಇದ್ದಿರೋದ್ರಿಂದ ಈ ರೀತಿ ಎಫೆಕ್ಟ್ ಆಯಿತಾ ಏನು ಎತ್ತಾ ನನಗೇನೂ ಗೊತ್ತಾಗ್ತಾ ಇಲ್ಲ. ಬಟ್ ಇನ್ಫೆಕ್ಷನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ತುಂಬ ಕೇಳಿಸುತ್ತೆ, ಕಿವಿ ಕೇಳಿಸೋದು ಇಲ್ಲ ಅಂತೇನಿಲ್ಲ, ಬಟ್ ಮಬ್ಬಾಗಿ ಕೇಳಿಸೋ ಥರ. ಅದು ಕೇಳಿದ್ದಕ್ಕೆ ಡಾಕ್ಟ್ರು ಎಲ್ಲ ಹೇಳಿದ್ರು, ಇಲ್ಲ ಈ ಥರ ಕೋಲ್ಡ್ ಆಗಿರೋದ್ರಿಂದ ಈ ರೀತಿ ಆಗಿದೆ, ಸ್ವಲ್ಪ ದಿವಸ ಅದು ಸರಿಯಾಗುತ್ತೆ ಅಂತ ಹೇಳಿದ್ರು. ಬಟ್ ನಾನು ಮಾಡಿರೋ ತಪ್ಪು ನೀವು ಮಾಡಬೇಡಿ. ಯಾವಾಗಲೂ ಇಯರ್ಫೋನ್ ಹಾಕ್ಕೊಳ್ತಾ ಇರೋದ್ರಿಂದ ಸೊ ಸಾಂಗ್ ಜಾಸ್ತಿ ಕೊಡೋದ್ರಿಂದ ಅದು ನಮಗೆ ಸಮಸ್ಯೆ ಆಗ್ತಾ ಇರುತ್ತೆ. ಹಾಗಾಗಿ ನಾನು ನಿಮಗೆ ಹೇಳೋದೇನೆಂದರೆ, ನಿಮ್ಗೇನಾದರೂ ಈ ಇಯರ್ ಇನ್ಫೆಕ್ಷನ್ ಆಗಿರೋ ಬಗ್ಗೆ ಏನಾದರೂ ಒಂದಷ್ಟು ಗೊತ್ತಿದ್ದರೆ ಹೇಳಿ ದಯವಿಟ್ಟು. ಯಾಕಂದರೆ ನಾನು ಮನೆ ಮದ್ದುಗಳನ್ನ ಪ್ರಯತ್ನ ಮಾಡಿದ್ದೀನಿ, ಆಯುರ್ವೇದ ಪ್ರಯತ್ನ ಮಾಡಿದ್ದೀನಿ, ಮೆಡಿಸಿನ್ಗಳನ್ನೂ ಕೂಡ ಪ್ರಯತ್ನ ಮಾಡಿದ್ದೀನಿ. ಬಟ್ ಯಾವುದ್ರಲ್ಲೂ ಕೂಡ ನನಗೆ ಯಾವುದೇ ರೀತಿಯಾದಂಥ ಏನು ಚೇತರಿಕೆ ಕಾಣಿಸ್ಲಿಲ್ಲ. ಇನ್ನೂ ಹಾಗೇ ಇದೆ, ಹೆಚ್ಚು ಕಡಿಮೆ ಒಂದು ವಾರದಿಂದ ಇದೇ ರೀತಿ ಇದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನೋಡ್ತೀನಿ, ಇಷ್ಟು ದಿನ ಆಗಿದೆ, ಇನ್ನು ಮುಂದಕ್ಕೆ ನಾನು ಫಸ್ಟ್ ಹೋಗಿ ಡಾಕ್ಟ್ರ್ ಹತ್ರ ನಾನು ಇದನ್ನು ಎನ್ಕ್ವೈರಿ ಮಾಡಲೇಬೇಕು. ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಯಿದೆ ಫ್ರೆಂಡ್ಸ್. ನಿಮಗೇನಾದರೂ ದಯವಿಟ್ಟು ಕಿವಿಯ ಈ ಮಬ್ಬಾಗಿರೋದ್ರ ಬಗ್ಗೆ ಗೊತ್ತಿರೋ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಯಾಕಂದರೆ ಆಸ್ಪತ್ರೆಗೆ ಹೋಗೋಕೆ ಸ್ವಲ್ಪ ಭಯ ಅಂದ್ಬಿಟ್ಟು ನಾನು ಹಿಂದೇಟು ಹಾಕ್ಕೊಂಡು ಕೂತಿದ್ದೀನಿ. ಸೊ ಫೈನಲಿ ಯಾವುದೂ ಆಗದೆ ಇದ್ದರೆ ಟೆಂಪಲ್ಗೆ ಹೋಗಲೇಬೇಕು ನಂಜುಂಡೇಶ್ವರಿಗೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ರಿಗೂ ಬಾಯ್ ಫ್ರೆಂಡ್ಸ್.